ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು 7:30 ಟೈಮು. ಈ ಟೈಮಲ್ಲಿ ನಾವು ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು ಮಹದೇಶ್ವರ ಬೆಟ್ಟ, ಕೊಳ್ಳೇಗಾಲ, ಚಾಮರಾಜನಗರ. ನೋಡಿ ಈ ಬಸ್ಸು ಮಹದೇಶ್ವರ ಬೆಟ್ಟ ಟು ಚಾಮರಾಜನಗರ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ಅಲ್ಲಿ ಮಾರ್ನಿಂಗು 7:30 ಟೈಮ್. ಇವಾಗ ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ನೋಡಿ. ಮಹದೇಶ್ವರ ಬೆಟ್ಟ, ಕೊಳ್ಳೇಗಾಲ, ಚಾಮರಾಜನಗರ. ಮಹದೇಶ್ವರ ಬೆಟ್ಟ ಟು ಚಾಮರಾಜನಗರ ಬಸ್ನ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ಮಹದೇಶ್ವರ ಬೆಟ್ಟದ 7 ಬೆಟ್ಟದ ಡೆಡ್ಲಿ ಟರ್ನಿಂಗ್ಗಳು ಮತ್ತು ಆಮೇಲೆ ಅಲ್ಲಿರೋ ವ್ಯೂಸು ಮತ್ತು ಅಲ್ಲಿರೋ ಹಚ್ಚ ಹಸಿರನ್ನ ತೋರ್ಸೋಕ್ಕಂಥ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನಿಮಗೆ ನಾವೆಲ್ಲ. ನೋಡಿ ಇವಾಗ ನಾನು ಈಗ ಮಹದೇಶ್ವರ ಬೆಟ್ಟನ ಇಲ್ಲಿಂದ ಬಿಡ್ತಾ ಇರೋದು ಇವಾಗ. ನೋಡಿ ಇದೆ ಮಹದೇಶ್ವರ ಬೆಟ್ಟದ ಬಸ್ ಸ್ಟ್ಯಾಂಡು. ಆಮೇಲೆ ಮಹದೇಶ್ವರ ಬೆಟ್ಟದ ಇದು ನೋಡಿ, ಇದು ಮಹದೇಶ್ವರ ಬೆಟ್ಟ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್. ಇವಾಗ ಬಿಡ್ತಾ ಇರೋದು ಗಾಡಿ ಫ್ರೆಂಡ್ಸ್. ನೋಡಿ ಇವಾಗ 7:45 ಟೈಮು. ಈ ಟೈಮಲ್ಲಿ ಬಿಡ್ತಾ ಇರೋದು ಬಸ್ಸು. ನೋಡಿ ಇವಾಗ ಆಲ್ರೆಡಿ ಮಹದೇಶ್ವರ ಬೆಟ್ಟ ಬಿಡಿತು ಬಸ್ಸು. ಮಹದೇಶ್ವರ ಬೆಟ್ಟ ಬಿಟ್ಟಿದ್ದು ಒಂದು 10 ನಿಮಿಷ ಒಳಗೇ ನಮಗೆ ಇದು ಸಿಗೋದು, ಮಹದೇಶ್ವರ ಬೆಟ್ಟದು ಟರ್ನಿಂಗ್ಗಳು. ನೋಡಿ ಇವಾಗ ಇದು ಬಸ್ ಸ್ಟ್ಯಾಂಡ್ ಈ ಕಡೆ ಕಾಣಿಸ್ತಾ ಇರೋದು. ಈ ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆ ಹೋಗ್ತಾ ಇದೆ ಗಾಡಿ. ಈಗ 7:45 ಟೈಮು. ಈ ಟೈಮಲ್ಲಿ ನಾವು ಮೂವ್ ಆಗ್ತಾ ಇರೋದು ಮಹದೇಶ್ವರ ಬೆಟ್ಟದಿಂದ. ಗಾಡಿ ಬಂದ್ಬಿಟ್ಟು ನೋಡಿ ಬೋರ್ಡ್ ತೋರಿಸೋ ಟೈಮ್ ಮಹದೇಶ್ವರ ಬೆಟ್ಟ ಟು ಹೊಗೆನಕಲ್ ಫಾಲ್ಸ್ ಅಂತ ಬೋರ್ಡ್ ಇದೆ. ಬಟ್ ಮುಂದ್ಗಡೆ ಬಂದ್ಬಿಟ್ಟು ಮಹದೇಶ್ವರ ಬೆಟ್ಟ ಟು ಚಾಮರಾಜನಗರ ನಾವು ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ಈ ಕ್ಯಾಬಿನ್ ರೈಡಲ್ಲಿ ಇವಾಗ ನಾವು ಮಾರ್ನಿಂಗಲ್ಲಿ ನೋಡಿ ಮುಂದೆನೇ ಕಾಣಿಸ್ತದೆ ನಿಮ್ಗೆ ಆಲ್ರೆಡಿ ವ್ಯೂಸು. ತುಂಬ ಸಖತ್ತಾಗಿ ಕಾಣಿಸ್ತದೆ ನೋಡಿದರೆ ನಿಮ್ಗೆ ಹಚ್ಚ ಹಸಿರಾಗಿ ಇರೋದು. ನೋಡಿ ಇದೇ ಮುಂದೆ ಕಾಣಿಸೋಲ್ಲ ಮಹದೇಶ್ವರ ಬೆಟ್ಟದ್ದು, ಈ ಕಡೆ ಕಾಣಿಸ್ತಾ ಇರೋದು. ನೋಡಿ ಮುಂದೆ ನಿಮ್ಗೆ ಹೆಂಗೆ ಕಾಣಿಸ್ತದೆ ಅಂದರೆ ಮಹದೇಶ್ವರ ಬೆಟ್ಟದ್ದು ಫುಲ್ಲು ದಟ್ಟ ಹಚ್ಚ ಹಸಿರಲ್ಲಿ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ಮಹದೇಶ್ವರ ಬೆಟ್ಟ ಕಾಣಿಸೋ ನೆಕ್ಸ್ಟ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಟರ್ನಿಂಗ್ ಪಾಯಿಂಟ್ಗಳೆಲ್ಲ. ಸಡನ್ಲಿ ಬಸ್ಗಳು ಬಂದ್ರೂ ಕಾಣಿಸಲ್ಲ ಅಷ್ಟೊಂದು ಪಾಯಿಂಟ್ ಟರ್ನಿಂಗ್ಗಳು. ರೋಡು ತುಂಬ ಹದಗೆಟ್ಟೋಗ್ಬಿಟ್ಟಿತ್ತು. ರೀಸೆಂಟ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಒಂದು ಮಂತ್ರಿಮಂಡಲ ಸಭೆ ನಡೀತು. ಆವಾಗ ಈಗ ರೋಡ್ನ ಸ್ವಲ್ಪ ಟಾರ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಅದಕ್ಕೂ ಮುಂಚೆ ತುಂಬ ಅಂದರೆ ಗುಂಡಿಗಳಿಂದ ಕೂಡಿಬಿಟ್ಟಿತ್ತು ಈ ಒಂದು ರೋಡು. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ನಿಮಗೆ ಮುಂದೆ ಕಾಣಿಸ್ತದೆ ವ್ಯೂಸು ಯಾವ ಥರ ಅಂದರೆ ಫುಲ್ಲು ಬಿಸಿಲು ಬಿದ್ದಿದೆಯಲ್ಲ, ಆ ಬಿಸಿಲೇ ಕಾಣ್ತಾ ಇಲ್ಲ, ಫುಲ್ಲು ವೈಟಿಗೆ ವ್ಯೂಸ್ ಕಾಣ್ತಾ ಇರೋದು ನಿಮಗೆಲ್ಲ. ಈ ಕಡೆ ಮಹದೇಶ್ವರ ಬೆಟ್ಟದಿಂದ ಹೋಗ್ತಾ ಇರೋದು ಅಲ್ಲ ನೋಡಿ, ಅದೆಲ್ಲ ಮುಂದೆ ಕಾಣಿಸ್ತಾ ಇರೋದು. ಈಗ ಮುಂದೆನೇ ಟರ್ನಿಂಗ್, ಫಸ್ಟ್ ಟರ್ನಿಂಗ್ ಇದು ನೋಡಿ. ಯಾವ ಥರ ಗಾಡಿ ಫುಲ್ಲು ಲೆಫ್ಟಿಗೆ ಹಾಕೊಂಡು ಕಳಿಸಿ ನಾವು ಗಾಡಿ ಕಟ್ ಮಾಡಲೇಬೇಕಾಗ್ತಿದ್ರೆ ಅದರೊಳಗೇ ಆಗೋದೇ ಇಲ್ಲ. ನೋಡಿ ಇದು ಈ ಕಡೆ ಟರ್ನಿಂಗ್ ಕಾಣಿಸ್ತದೆ ಅಂತ ನೀವು ನೋಡಿ, ಗಾಡಿ ಹೆಂಗೆ ಕಟ್ ಆಗ್ತಾಯಿದೆ ಅಂತ ನೋಡಿ. ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಹಿಂದೆ ಮಹದೇಶ್ವರ ಬೆಟ್ಟದ ಎಲ್ಲ ಇದೆಲ್ಲ ಬೆಟ್ಟ ನೋಡಿ. ಅಲ್ಲೆಲ್ಲ ಮಂಜು ನೋಡಿ ಯಾವ ಥರ ಹೋಗ್ತದೆ, ವೈಟಿಗೆ ಒಳ್ಳೆ ಹೊಗೆ ಹೋಗ್ತದೆ. ನೆಕ್ಸ್ಟ್ ಟರ್ನಿಂಗ್ಗಳು ಸುಮಾರು ಟರ್ನಿಂಗ್ಗಳು ಒಂದು ಹೆಚ್ಚು ಕಡಿಮೆ ಈ ಮಹದೇಶ್ವರ ಬೆಟ್ಟ ಕೆಳಗೆ ಇಳಿಬೇಕಾದ್ರೆ ಒಂದು 25ರಿಂದ 30 ಟರ್ನಿಂಗ್ಗಳು ಬರ್ತವೆ ಫ್ರೆಂಡ್ಸ್ ಈ ಕಡೆ ಎಲ್ಲ ಈ ರೋಡಲ್ಲಿ. ಫ್ರೆಂಡ್ಸ್ ನೋಡಿ ಇವಾಗ ನಾವು ಕನಿಷ್ಠ ಅಂದರು ಈಗ ಒಂದು ಲಾಗ್ ಸ್ಟಾರ್ಟಿಂಗ್ ಮಾಡಿದ್ರಿಂದನೇ ಒಂದು 8ರಿಂದ 9 ಟರ್ನಿಂಗ್ಗಳು ದಾಟಿದ್ವಿ ಆಲ್ರೆಡಿ. ನಾವು ಜಸ್ಟ್ ಈ ದಾಟಿರೋದೇ ಮಹದೇಶ್ವರ ಬೆಟ್ಟದಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ, 2 ಕಿಲೋಮೀಟ್ರ್ ಬಂದಿರ್ಬೋದು. ಒಂದು 9 ಟರ್ನಿಂಗ್ ಪಾಸ್ ಆಗಿದ್ದೀವಿ ನಾವು ಇವಾಗ ಆಲ್ರೆಡಿ. ನೋಡಿ ಮುಂದೆ ಒಂದು ಗಾಡಿ ಬರ್ತಾಯಿದೆ, KSRTC ಗಾಡಿಗಳು ನೋಡಿ ಯಾವ ಥರ ಸೈಡ್ಗೆ ಹೋಗ್ಬೇಕಂತ ನೋಡಿ. ಇಲ್ಲಿಗ ಇವಾಗಲೇ ಫುಲ್ಲು ಲೆಫ್ಟಲ್ಲಿ ಎಲ್ಲ ಕುಂತಾ ಇದ್ದಾರೆ ಗಾಡಿ ಇಲ್ಲೇ ನೋಡಿ ಬರ್ತಾರೆ ಗಾಡಿ. ಕೊಳ್ಳೇಗಾಲ ಗಾಡಿ ಅದು, ನಮ್ಮ ಕೊಳ್ಳೇಗಾಲ ಡಿಪೋದಿಂದ ಬಂದಿರೋದು. ಕೊಳ್ಳೇಗಾಲ ಟು ಮಹದೇಶ್ವರ ಬೆಟ್ಟ ಬೈ ಅನ್ನೂರು. ಈ ಹಸಿರು ನೋಡಿ, ಈ ದಟ್ಟ ಹಸಿರಿಂದನೇ ಮನಸ್ಸು ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ಮನಸ್ಸಿಗೆ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಆ ಕಡೆ ಕನ್ಸರು ನೋಡಿ ಇಲ್ಲಿ ಇದೊಂದು ಮತ್ತೆ ಟರ್ನಿಂಗ್ ನೋಡಿ ಯಾವ ಥರ ಫುಲ್ಲು ಲೆಫ್ಟಲ್ಲಿ ಬಂದು ಕಟ್ ಹೊಡಿಬೇಕು ಗಾಡಿ ನೋಡಿ ಯಾವ ಥರ ಇರುತ್ತೆ. ಫುಲ್ಲು ಗಾಡಿಗಳು ಬಂದರೆ ಕಂಪಲ್ಸರಿ ಹಾರನ್ ಹೊಡಲೇಬೇಕು. ಹಾರನ್ ಹೊಡಲಿಲ್ಲ ಅಂದರೆ ಗಾಡಿ ಬಂದು ಹಚ್ಚಾಗ್ಬಿಡ್ತಾರೆ ಆ ಥರ.
ಟರ್ನಿಂಗ್ ಇರೋದು. ಯಾವುದೇ ಗಾಡಿ ಬಂದರೂ ಕಂಪಲ್ಸರಿ ರೋಡ್ ಇಳಿಸಲೇಬೇಕು, ಹಂಗಿದೆ ಪರಿಸ್ಥಿತಿ ಇಲ್ಲಿ. ಈಗ ಸ್ವಲ್ಪ ರೋಡ್ ಚೆನ್ನಾಗಿದೆ, ಪರವಾಗಿಲ್ಲ. ಮೊದಲು ರೋಡಿಗೆ ಈಗ ನೋಡಿ ಕಂಪೇರ್ ಮಾಡಿದರೆ 100% ಓಕೆ. ಮತ್ತು ಸುಮ್ಮನೆ ಹೇಳ್ಬಾರ್ದು, ಮನೆ ರೀಸೆಂಟ್ಲಿ ರೆಡಿ ಮಾಡಿದ್ದಾರೆ ರೋಡನ್ನು. ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ್ದು. ಆ ಟೈಮಲ್ಲಿ ಇದನ್ನ ರೋಡು ಟಾರ್ ಹಾಕಿ ರೆಡಿ ಮಾಡಿದ್ದಾರೆ. ಕೆಲವೊಂದು ಟರ್ನಿಂಗ್ಗಳಲ್ಲಿ 9, 10 ಈ ಥರದೊಂದು ಒಂದಿಷ್ಟು ಇದ್ದಾವೆ. ಆನೆ ದಿಬ್ಬ ಅಂತೇಳಿ ಮುಂದೆ ಒಂದು ಟರ್ನಿಂಗ್ ಬರುತ್ತೆ. ಆ ಟರ್ನಿಂಗಲ್ಲಿ ಯಾವ್ದಾರ ಗಾಡಿ, ಒಂದು ಸ್ಲೀಪರ್ ಗಾಡಿ ಏನಾರು ಬಂತಂದರೆ ಸ್ಲೀಪರ್ ಗಾಡಿ ಲಾಂಗ್ ಚೀಸ್ ಆಗುತ್ತೆ ನೋಡಿ, ಕೆಳಗಡೆ ಟಚ್ ಆಗೇ ಬಿಡುತ್ತೆ ರೋಡಲ್ಲಿ ಹಿಂದ್ಗಡೆ. ಅಷ್ಟೊಂದು ಕಡ್ದಾಗಿರೋ ಟರ್ನಿಂಗ್ಗಳು ಇಲ್ಲಿ ಇರೋದು ನೋಡಿ. ಮತ್ತೊಂದು ಟರ್ನಿಂಗ್ ಇದು ನೋಡಿ, ಆ ಥರ ಫುಲ್ಲು ಲೆಫ್ಟಿಗೆ ಬಂದು ಗಾಡಿ ಕಟ್ ಹೊಡಿತಾ ಇರೋದು ನೋಡಿ, ಕಾಣಿಸೋದ್ಯಾ ರೋಡು ನೋಡಿ 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 ನೋಡಿ. ಇಂಥ ಒಂದು ಟರ್ನಿಂಗ್ಗಳು ಇಲ್ಲಿರೋದು ಜಾಸ್ತಿ ಕಾಣಿಸ್ತದೆ. ಎಲ್ಲ ಮಹದೇಶ್ವರ ಬೆಟ್ಟದ ಆ ಕಡೆ ಮುಂದೆ ಕಾಣಿಸ್ತದೆ, 7 ಮಲೆ ಎಲ್ಲ ಬೆಟ್ಟಗಳ ಮುಂದೆ ಇರೋದೆಲ್ಲ ಆ ಕಡೆ ಕಾಣಿಸ್ತಾ ಇರೋದು. ಗಾಡಿ ಪಿಕಪ್ಪೇ ತೊಗೊತಿಲ್ಲ, ಗಾಡಿ ಐಚರ್ ಗಾಡಿ ಇದು, ಸಾರಿ ಲೈಲನ್ ಗಾಡಿ ಇದು. ಗಾಡಿ ನಂಬರ್ ನೋಡಿ, ಲೈಲನ್ ಗಾಡಿ. ಕೊಳ್ಳೇಗಾಲ ಡಿಪೋಯಿಂದ ಪಟಾಕತ್ತ ಗಾಡಿ ಇದು, ಲೈಲನ್ ಗಾಡಿ. ಅಷ್ಟೊಂದು ಫುಲ್ಲು ಟರ್ನಿಂಗ್ಗಳು ಇರೋದು, ಹಾಗಾಗಿ ಸಡನ್ಲಿ ಗಾಡಿಯನ್ನೇ ಪಿಕಪ್ ತೊಗೊಳ್ಳಲ್ಲ. ಫಸ್ಟ್ ಕಂಪಲ್ಸರಿ ಗಾಡಿ ಫಸ್ಟ್ ಗೇರಿಗೆ ಹಾಕಿ ತೆಗಿಬೇಕಾಗ್ತದೆ, ಆ ಥರ ಟರ್ನಿಂಗ್ಗಳು ಇದಾವೆ. ಮತ್ತೊಂದು ಫುಲ್ಲು ಕಡ್ದ ಟರ್ನ್ ಬರ್ತಾ ಇದೆ ಇವಾಗ ನೋಡಿ. ಈ ಕಡೆ ಕಾಣಿಸ್ತಾ ಇರೋ ಪ್ಲೇಸ್ ನೋಡಿ ನಿಮ್ಗೆ ಹೆಂಗಿದೆ ಅಂತೇಳಿ, ವ್ಯೂಸು ನೋಡಿ. ಯಪ್ಪ ಇದು ನೋಡಿ, ಈ ಕಡೆ ರೋಡ್ ಕಟ್ ಹೊಡಿಬೇಕಾದ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಫುಲ್ಲು ಲೆಫ್ಟಲ್ಲಿ ಇದೆ ನೋಡಿ. ಎಷ್ಟೊಂದು ಇದಕ್ಕೆ ಬಂದ ಕೈಸಿ ನಾವು ಕಟ್ ಹೊಡಿಬೇಕಾಗತ್ತ. ಅದಾಗಿದ್ದು ಮತ್ತೆ ನೆಕ್ಸ್ಟ್ ನೋಡಿ ಪಾಯಿಂಟ್ ಹೆಂಗೆ ಜಸ್ಟ್ ಒಂದು 10 ಮೀಟ್ರ್ ಹೋಗಿಲ್ಲ, ಸೇಮ್ ಟು ಸೇಮ್ ಕಟ್ ಬರೋದು. ಆಪೋಸಿಟ್ KSRTC ಗಾಡಿ ಯಾವುದು ಗೊತ್ತಾಯಿಲ್ಲ ನೋಡಿ. ಎಷ್ಟು ಇದಕ್ಕೆ ಬಂದ ಕೈಸಿ ಕಟ್ ಹೊಡಿಬೇಕಂದ್ರೆ ಆಯಿತಾ ನೋಡಿ. ಈಗ ಹಂಗೆ ಬ್ಯಾಕ್ ಟು ಬ್ಯಾಕ್ ಈಗ 2 ಆಯಿತು, ಮತ್ತೆ ಮುಂದೊಂದಿದೆ. ಮತ್ತೆ ಹಂಗೆ ಅಂದರೆ ಬೆಟ್ಟ ಏರ್ಬೇಕಲ್ವಾ, ಈ ಥರ ಒಂದು 10-20 ಮೀಟ್ರಿಗೆಲ್ಲ ಮತ್ತೆ ಕಡ್ದಾಗ ಬರ್ತು, ಮತ್ತೆ ಪಾಯಿಂಟ್ಗಳು ಏರ್ಬೇಕು ನೋಡಿ. ಇಲ್ಲಿ ಹೋಗ್ತಾ ಹೊಗೆನಕಲ್ ಪಾಲಿಸಿದ್ದಾರೆ, ಇದು ಮುಂದೆ ಕೊಟ್ಟಿರೋದು ನೋಡಿ 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 ಹೆಂಗಿದೆ ಅಂತ. ಇದು ಈ ಕಾಡೆಲ್ಲ ಏನಪ್ಪ ಅಂದರೆ ಮಲೆಮಹದೇಶ್ವರ ವನ್ಯಧಾಮ ಅಂತ ಹೇಳ್ಕೇಸಿ ಮೀಸಲಾತಿ ಮಾಡಿರೋದು ಹುಲಿಗೆ. ಅದು ನೋಡಿ ಎಷ್ಟೊಂದು ಟರ್ನಿಂಗ್ಗಳು, ಜಸ್ಟ್ ಒಂದು 50-100 ಮೀಟ್ರಲ್ಲಿ ಇಷ್ಟೊಂದು 2 ಮುಂದೆ 3 ಫುಲ್ ಟರ್ನಿಂಗ್ಗಳು ಬರ್ತಾ ಇರೋದು. ಮತ್ತು ಆಗಿಂದ ಒಂದು 7-8 ಕಿಲೋಮೀಟ್ರು ನಾರ್ಮಲ್ ಸ್ವಲ್ಪ ಸಣ್ಣ ಪುಟ್ಟ ಟರ್ನ್ಗಳು ಇರ್ತವೆ. ಹಾಗಾಗಿ ಮತ್ತೆ ವಾಪಸ್ ಮುಂದೆ ಹೋದಂಗೆಲ್ಲ ಮತ್ತೆ ಇದೇ ಥರ ಕಡ್ದಾಗಿ ಬರ್ತವೆ ನೋಡಿ ಫ್ರೆಂಡ್ಸ್. ಎಲ್ಲ ನೋಡಿ ಹೆಂಗಿದೆ ಅಂತೇಳಿ ಮುಂದೆ. ಈ ಥರ ಇಲ್ಲೆಲ್ಲ ಡ್ರೈವಿಂಗ್ ಮಾಡ್ಬೇಕಂದ್ರೆ ತುಂಬ ಗಟ್ಸ್ಬೇಕು ಫ್ರೆಂಡ್ಸ್ ನೋಡಿ. ಮುಂದೆಲ್ಲ ಈ ಕಡೆ ಇದು ಮಲೆಮಹದೇಶ್ವರ ಬೆಟ್ಟದ ಅಭಯಾರಣ್ಯ ವನ್ಯಧಾಮ. ಯಾರಾದರೂ ಎಲ್ಬೋ ಡ್ರೈವರ್ಗಳು ಏನಾರು ಬಂದುಬಿಟ್ರೆ ಇಲ್ಲಿ ಫುಲ್ಲು ಹೆದರ್ಕೊಂಡು ಬಿಡ್ತಾರೆ ಈ ಟರ್ನಿಂಗ್ಗಳು ನೋಡ್ಕೊಂಡು ಗಾಡಿ ಏರಿಸ್ಬೇಕಂದ್ರೆ. ಪರ್ಫೆಕ್ಟ್ ಡ್ರೈವರ್ಗಳೇ ಬೇಕು ನೋಡಿ. ಈಗ ಇಷ್ಟೊತ್ತು ನಾವೇನು ಅಪ್ಪುಗಳು ಏರ್ದಿಲ್ಲ, ಈಗ ಆ ಅಪ್ಪುಗಳನ್ನ ನಾವು ಮತ್ತೆ ಇವಾಗ ಡೌನ್ ಆಗ್ಬೇಕು, ಇಳಿಬೇಕು ನೋಡಿ. ಈ ಥರ ಫುಲ್ಲು ಲೆಫ್ಟಲ್ಲಿ ಬಂದು ಗಾಡಿ ಲಾಂಗ್ ಕಟ್ ಮಾಡ್ಕೊಂಡು ಗಾಡಿ ಹೊಡಿಬೇಕು ನೋಡಿ. ಇದು ರೋಡ್ ಇದೇ ಥರ ಹೆಂಗೆ ಹತ್ತಿದ್ದೀವಿ ಅದೇ ಥರನ ಹಿಡಿಯೋದು ಇವಾಗ ಮತ್ತೆ ಮುಂದೆ. BS4 ಗಾಡಿ ಲೈಲನ್ ಗಾಡಿ ಇದು. ಇಂಥ ಟರ್ನಿಂಗ್ ಮಾತ್ರ ಎಲ್ಲಿ ಕಂಡಿಲ್ಲ, ಆ ಥರ ಇದೆ. ಈ ಚಾರ್ಮಿಡಿ ಘಾಟು ಅವೆಲ್ಲ ಕೇಳಿದ್ದೀನಿ, ಬಟ್ ಇಷ್ಟೊಂದು ಟರ್ನಿಂಗ್ಗಳು ಇಲ್ಲ ಅನ್ಕೊಂತೀನಿ ಚಾರ್ಮಿಡಿ ಘಾಟಲ್ಲಿ. ಬೆಟ್ಟಗಳು 50-100 ಮೀಟ್ರ್ ಇಲ್ಲ ಅಂದ್ರೆ ದೂರ ಇದ್ರೆ ಓಕೆ. 10-20 ಮೀಟ್ರಲ್ಲಿ ನಾವು ಫುಲ್ಲು ಕಡ್ದಾಗಿರೋ ಟರ್ನಿಂಗ್ಗಳಿಗೆ ಇರ್ಬೇಕಂದ್ರೆ ಸಡನ್ಲಿ ಗೇರ್ ಚೇಂಜ್ ಮಾಡ್ಕೊಂಡು ಗೇರ್ ಹಾಕ್ಕೊಂಡು ಫುಲ್ ಕಟ್ ಹೊಡ್ಕೊಂಡು ಆಪೋಸಿಟ್ ಗಾಡಿ ನೋಡ್ಕೊಂಡು ಗಾಡಿ ಮೂವ್ ಮಾಡ್ಬೇಕಲ್ವಾ, ತುಂಬ ಕಷ್ಟ ಆಗುತ್ತೆ.
ಎಲ್ಲ ಫುಲ್ಲು ವನ್ಯಧಾಮದಲ್ಲೇ ಹೋಗೋರು ಗಾಡಿ ಹೋಗಿ. ಒಂದು 20ರಿಂದ 25 ಕಿಲೋಮೀಟ್ರ್ ಫ್ರೆಂಡ್ಸ್ ಇದೆ. ಈ ಥರ ನಮಗೆ ಸಿಗೋದು ಇದು ಈ ಕಾಡು. ಬಸ್ಸಲ್ಲಿ ಅಂದರೆ ಕನಿಷ್ಠ ಅಂದರೆ 1 ಅವರ್ ಜರ್ನಿ ಟೈಮ್ ಹಿಡಿತೀವಿ ಫ್ರೆಂಡ್ಸ್. ಹಿಡಿಬೇಕಂದ್ರೆ 25 ಕಿಲೋಮೀಟ್ರ್. MM ಮಿಲ್ಸ್, ಮಲೆ ಮಹದೇಶ್ವರ ಬೆಟ್ಟ. ಬೈಕ್ ಬಂದರೆ ಏನೇ ಬಂದ್ರೂ ಸ್ವಲ್ಪ ಜಾಗೃತವಾಗಿ ಡ್ರೈವ್ ಮಾಡೋದು. ಸ್ವಲ್ಪ ಯಾಮರಂಗಿಲ್ಲ ಈ ರೋಡಲ್ಲಿ. ಸಿಂಗಲ್ ರೋಡು, ಟರ್ನಿಂಗ್ಗಳು, ಆಮೇಲೆ ಸ್ವಲ್ಪ ರೋಡಿಂದ ಕೆಳಗೆ ಗಾಡಿ ಇಳಿಸಿದ್ರೂ ತುಂಬ ಡೇಂಜರಸ್ ಪಾಯಿಂಟ್ ಇವೆಲ್ಲ. ಹಿಂಗೆ ಇಲ್ಲಿಂದ ವೇಸ್ ಬೆಂಗಳೂರು ಲೈಫು ಇಲ್ಲಿ ಲೈಫು ತುಂಬ ಡಿಫ್ರೆಂಟ್ ಆಗಿದೆ. ಈ ಥರ ನೇಚರು ಬೆಂಗಳೂರಲ್ಲೇ ಸಿಗುತ್ತೆ, ಬಟ್ ಇಷ್ಟೊಂದು ಸಿಗೋಲ್ಲ. ಇರೋ ಕಾಡು ಗಿಡಗಳು ಎಲ್ಲ ಕಡಿತಾ ಇದ್ದಾರೆ. ಎಲ್ಲೆಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ. ಕೊಳ್ಳೇಗಾಲ 71 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್ ಇಲ್ಲಿಂದ ಕೊಳ್ಳೇಗಾಲ. 30ರಿಂದ 35 ಕಿಲೋಮೀಟ್ರ್ ಇದೆ. ಈ ಟರ್ನಿಂಗ್ ಬಂದುಬಿಟ್ಟೆ ಇದೇನಿದೆಯಲ್ಲ 25 ಕಿಲೋಮೀಟ್ರ್ ಹತ್ರ ಇದೆ. ಈ ಬೆಟ್ಟನೇ 7 ಬೆಟ್ಟ ಏರಿ ಇಳಿಬೇಕು ಫ್ರೆಂಡ್ಸ್. ಇದು 7 ಮೇಲೆ ಒಡೆ ಅಂತ ಹೇಳ್ಕೊಳಕತ್ತಾರೆ ಮಹದೇಶ್ವರ ಬೆಟ್ಟಕ್ಕೆ. ಇದಕ್ಕೆ 7 ಬೆಟ್ಟ ಏರಿ ಇಳಿಬೇಕಲ್ವ. 27 ಮೇಲೆ ಏನಂತ ಅಂದರೆ ಟರ್ನಿಂಗ್ಗಳು 70 ಟರ್ನಿಂಗ್ಗಳು ಇರುತ್ತೆ. ತಿರುವುಗಳು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಭಯಾನಕ ತಿರುವುಗಳಿದೆ. ಸಣ್ಣ ಪುಟ್ಟ ತಿರುವುಗಳೇನಿಲ್ಲ. ಇಂಥಲ್ಲಿ ಏನಾರ ಬಸ್ಗಳದ್ದಾಯಿತು, ಯಾವುದೇ ವೆಹಿಕಲ್ ಆಯಿತು, ಬ್ರೇಕ್ ಫೇಲ್ ಏನಾರು ಆದರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಈಗ ಆಲ್ರೆಡಿ 2 ಬೆಟ್ಟ ಇಳಿದು ಡೌನ್ ಆಗಿದೆ ಗಾಡಿ. ಸಡನ್ಲಿ 2 ಗಾಡಿಗಳು ಹತ್ತಿರದಲ್ಲಿ ಬಂದು ಪೂರ್ತಿ ಕಟ್ಟೋದು. ಇಷ್ಟೊಂದು ಟರ್ನಿಂಗ್ ಇದ್ದರೆ ಹಿಂಗೆ ಹೇಳಿ ಕಾರ್ನಾಗ ಬೈಕ್ನಾಗೆಲ್ಲ ಹಂಗೆ ಬರ್ತಾರೆ ಸಡನ್ಲಿ. ನೋಡಿ ಮುಂದೆ ಕಾಣಿಸ್ತಾರೆ. ಜಸ್ಟ್ ಡ್ರೈವರ್ ಏನಾದ್ರು ಬ್ರೇಕ್ ಹಾಕಲಿಲ್ಲ ಅಂದರೆ ಕಾರಿಗೆ ಆಲ್ರೆಡಿ ಹೊಡೆದ ಬಿಡೋದು. ಯಾರೋ ನೋಡ್ಕೊಂಡು ಬರ್ತಾಯಿದ್ರು ಕಾರ್ನವ್ರು ಹಂಗೆ ಬರ್ಬಿಡ್ತಾರೆ. ಅಲ್ಲಿ ಗಾಡಿ ಬಂದ್ಬಿಟ್ಟು ಫುಲ್ಲು ರೈಟಿಗೆ ಎಳೆದು ಆಮೇಲೆ ಲೆಫ್ಟಿಗೆ ಹೊಡಿಬೇಕು. ಹಂಗಾಗಿ ಅವಾಗ ಕಾರ್ನರಿಗೆ ಏನಾಗುತ್ತೆ ಗೊತ್ತಾಗಲ್ಲ. ಕಾರ್ನವ್ರಿಗೆ ಬಂದ್ಬಿಟ್ಟು ಅವರು ರೈಟ್ ಹೊಡಿಬೇಕು ಲೆಫ್ಟ್ ಹೊಡಿಬೇಕು ಅಂತ ಗೊತ್ತಾಗದಂಗೆ ಗಾಡಿ ಸ್ವಲ್ಪ ಬ್ರೇಕ್ ಮಾಡಿ ಸ್ಲೋ ಬಂದರೆ ಮತ್ತೆ ಬೇರೆ. ಅವರು ಸ್ಲೋನೂ ಬರೋಲ್ಲ, ಸ್ಟ್ರೈನೇ ತಗ ಬಂದುಬಿಡ್ತಾರೆ. ಅಲ್ಲಿ ಸ್ವಲ್ಪ ಅವರು ಸ್ಲೋ ಬಂದುಬಿಟ್ರೆ ಗಾಡಿ ಬಸ್ಸು ರೈಟಿಗಿದೆ ಲೆಫ್ಟಿಗಿದೆ ಅಂತ ಕಾಣಿಸುತ್ತೆ. ಆವಾಗ ನಾವು ಆಟೋಮೆಟಿಕ್ಕಾಗಿ ಬಸ್ಸು ರೈಟಿಗಿದ್ರೆ ನಾವು ಲೆಫ್ಟಿಗೆ ಹಾಕೋಬೇಕು, ಬಸ್ ಲೆಫ್ಟಿಗಿದ್ರೆ ನಾವು ರೈಟಲ್ಲಿ ಮೂವ್ ಆಗ್ಬೋದು. ಬಟ್ ಅದು ನೋಡೋದಿಲ್ವಲ್ಲ, ಹಂಗಾಗಿ ಕಷ್ಟ. ತಿರುವುಗಳೇ ಎಚ್ಚರಿಕೆ ಎಲ್ಲ ಹಾಕಿದ್ದಾರೆ, ಬರೆದಿದ್ದಾರೆ. ತಿರುವುಗಳು ಮುಂದೆ ಭಯಾನಕರಿದ್ದಾವೆ ಅಂತೇಳಿ ಹೋಗೋರಿಗೆಲ್ಲ ಇದೆ, ಬರೋರಿಗೂ ಇದೆ. ನೋಡಿ ಮುಂದೆ ಹೆಂಗೆ ಕಾಣಿಸ್ತದೆ ಅಂತ. ಇದೆಲ್ಲ ಮಹದೇಶ್ವರ ಬೆಟ್ಟದ ವನ್ಯಧಾಮ ಮುಂದೆ ಕಾಣಿಸ್ತಾರೆ ನಿಮ್ಗೆ. ಅದು ನೋಡಿ ಫುಲ್ಲು ಹಚ್ಚ ಹಸಿರಾಗಿರ್ಬೇಕು ನೋಡಿದ್ರಲ್ಲ. ಯಾವ ಕಡೆ ನೋಡಿದ್ರು ನಿಮ್ಗೆ ಅದೇ ಕಾಣಿಸುತ್ತೆ. ದಿಕ್ಕ ತಪ್ಪೋಗುತ್ತೆ. ಇಲ್ಲೇನು ಕಾಣಿಸ್ತದೆ ಕಾರು. ಸನ್ ರೂಫ್ ಬೇರೆ ಓಪನ್ ಇಟ್ಕೊಂಡು ಮಗುನ ಬೇರೆ ಹತ್ರ ಇಟ್ಕೊಂಡು ಬರ್ತಾರೆ. ಜನರು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಹೊಗೇನಕಲ್ ಫಾಲ್ಸ್ ಬೋರ್ಡ್. ಆಮೇಲೆ
ಟೋಟಲ್ ರೋಡು ನನಗೆ ಇದೆ ನೋಡಿ. ಆನೆ ದೀಪ ಅಂದರೆ ಇದೆ ರೋಡ್ ಕಾಣಿಸ್ತದೆ. ಫುಲ್ಲು ಆನೆದು ಹೆಂಗೆ ತಲೆ ಆ ಥರ ಬರುತ್ತಾ ಆ ಥರ ಇರೋದು ನೋಡಿ. ಫೈನ್ ಹೆಂಗೆ ಬ್ಯಾಕ್ ಟು ಬ್ಯಾಕ್ 2 ಇದು ಬರ್ತದೆ ಸೇಮ್. ಆನೆ ತಲೆ ಮೇಲೆ ಒಂಥರ ಹಿಂಗೆ ಅಪ್ಪು ಡೌನ್ ಆಗಿರ್ತಲ್ಲ ಟೈಪು ಆ ಥರ ಸೇಮ್. ಇದಕ್ಕೆ ಅಂತಾರೆ ಆನೆ ದೀಪ ಅಂತೇಳಿ. ಇವಾಗೇನು ನಾವು ಟರ್ನ್ ಆಗಿವಲ್ಲ ಇದೇ ಟರ್ನಿಂಗಿಗೆ ಆನೆ ದೀಪ ಅಂತ ಮುಂದೆ ಎಲ್ಲ ಕಾಣಿಸ್ತದೆ. ಮತ್ತೊಂದು ಕಾರ್ ಬರ್ತಾರೆ ನೋಡಿ. ಅವ್ರು ನೋಡೋದಿಲ್ಲ ನೋಡಿ ಹೆಂಗೆ ಬರ್ತಾರಂತ. ಕಂಪಲ್ಸರಿ ಯಾರು ನೋಡಲೇಬೇಕು. ಅವ್ರು ನೋಡಲಿಲ್ಲ ಆಗೋದಿಲ್ಲ. ಫ್ರೆಂಡ್ಸ್ ಈಗ ಆಲ್ರೆಡಿ ನಿಯರೆಸ್ಟೇ ಬಂದಿದ್ವಿ ನಾವು. ಕೆಳಗಡೆ ಇಳಿತಾ ಇದ್ವಿ ಅನ್ಕೊಂತೀನಿ. ಬೆಟ್ಟ ಇನ್ನೊಂದು 5-6 ತಿರು ಬರ್ಬೋದು ಅಷ್ಟೇ. ಬಂದರೆ ಡೌನ್ ಆಗ್ತದೆ ಆಲ್ರೆಡಿ. ಹಿಂಗಿದೆ ಅಂತ ಗಾಡಿಗಳು ಬರ್ತಾ ಇರೋಂಗೆ. ಸೂಪರ್ ಇದಪ್ಪ ಡ್ರೈವಿಂಗ್ ಅಂದರೆ ಫುಲ್ಲು ಪರ್ಫೆಕ್ಟಾಗಿ ಇಲ್ಲೇ ಓಡಿಸಿ ಇದೇ ರೋಡ್. ಹಾಗಾಗಿ ಅವ್ರಿಗೆ ಏನಾಗ್ಬಿಡುತ್ತೆ ಇದು ಎಲ್ಲಿ ಯಾವ ಟಿಪ್ಪಲ್ಲಿ ನಾವು ಯಾವ ಥರ ಕಟ್ ಮಾಡ್ಬೇಕಂತೇಳಿ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಹಾಗಾಗಿ ಕರೆಕ್ಟಾಗಿ ಹೊಡಿತಾರೆ ಆಗ ಟರ್ನಿಂಗಲ್ಲಿ. ಹೊಸಬ್ರು ಬಂದರೆ ಮಾತ್ರ ಕಷ್ಟ ನೋಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಾಂದ್ರೆ ನೀಟಾಗಿ ಕಟ್ಟಿಂಗ್ ಆಗುತ್ತೆ ಗಾಡಿ. ಎಷ್ಟೇ ಇದ್ದಿದ್ರೂ ಸಖತ್ತಾಗಿ ಇದಾಗುತ್ತೆ ನನಗೆ. ರೋಡ್ ನೋಡಿ ಹೆಂಗೆ ಸಿಂಗಲ್ ಇದೆ ಅಂತ. ಗಾಡಿಗಳು ಬಂದರೆ ಇಳಿಸೋದಕ್ಕಾಗಲ್ಲ ಕೆಳಗಡೆ. ಮತ್ತೆ ಮುಂದೆ ಟರ್ನಿಂಗ್ ಇರೋದು ತಿರುವು ಕಾಣಿಸ್ತದೆ ಆ ಥರ ತಿರುವು ಇರೋದು. ಈ ಕಡೆ ಹೋಗಿ ನಂಗೆ ಇಳಿಬೇಕು ಗಾಡಿ ಹೊಡ್ಕೊಂಡು ಮತ್ತು ನಿಧಾನವಾಗಿ ಚೇಮೆಟ್ ಕೇಳ್ಕೊಂಡು ಆಯಿತು ನೋಡಿ. ಯಾವ ಗಾಡಿಗಳು ಬಂದು ಕಾಣಿಸ್ತದೆ ಮುಂದೆ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ಇವಾಗ ನೀಟಾಗಿ ಕಾಣಿಸ್ತದೆ. ಆ ಕಡೆ ನೋಡಿದ್ರೆ ಗುಡ್ಡನೇ ಅಷ್ಟೊಂದು ಹಸಿರಾಗಿ ಕಾಣಿಸ್ತದೆ ಇಲ್ಲಿ. ಬ್ಯೂಟಿಫುಲ್ ಲೊಕೇಶನ್ ಮಾತ್ರ. ಏನು ಹೇಳ್ಬೇಕು ಅಂತಲೇ ಆಗ್ತದೆ. ಅಷ್ಟೊಂದು ಚೆನ್ನಾಗಿದೆ. ಮಾತಾಡೋಕ್ಕೆ ಮಾತೇ ಹೊಳ್ತಾ ಇಲ್ಲ ಈ ಥರ ಲೊಕೇಶನ್ ನೋಡಿದರೆ. ಕಂಪಲ್ಸರಿ ಯಾರನ್ನು ಹೆಂಗೆ ಹೊಡಿತಾರೆ ಯಾಕಂದ್ರೆ ಫುಲ್ ಲಾಂಗ್ ಕಟ್ ಹೊಡಿಬೇಕಲ್ವ ಗಾಡಿ. ಕಂಪಲ್ಸರಿ ಗಾಡಿ ಬರ್ತಾವಿಲ್ಲ ಅಂತ ನೋಡಲೇಬೇಕಾಗುತ್ತೆ. ನಿಯರಾಗಿ ಬೆಟ್ಟ ಇಳಿತಾ ಇದ್ದೀವಿ. ಇನ್ನೊಂದು 1-2 ಕಿಲೋಮೀಟ್ರ್ ಆದರೆ ಬೆಟ್ಟನೇ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇದು ಮೈಸೂರು ಬೆಟ್ಟ. ನಿಮ್ಗೆ ಆಲ್ಮೋಸ್ಟು ಫುಲ್ ತೋರ್ಸೋಕ್ಕಾಗಿಲ್ಲ. ನಾನು ಸ್ಯಾಟ್ಲಲ್ಲಿ ಸ್ವಲ್ಪ ಕಟ್ ಮಾಡಿ ತೋರಿಸಿದ್ದೀನಿ. ಯಾಕಂದರೆ ಫುಲ್ ಅಂತಾದರೆ ತುಂಬ 1 ಅವರ್ 1.5 ಅವರ್ ಆಗಿಬಿಡುತ್ತೆ. ನೋಡೋರಿಗೂ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ. ಫುಲ್ಲು ಒಂಥರ ರೋಮಾಂಚಕಾರಿ ತಿರುವುಗಳು. ಅದು ಅದೇ ಥರ ಎಕ್ಸ್ಪರ್ಟ್ ಡ್ರೈವಿಂಗು ನೋಡೋಕ್ಕೆ ಕಣ್ಣು ತಂಪಾಗುತ್ತೆ. ಮತ್ತು ಇಲ್ಲಿರೋ ಮುಂದೆ ಇರೋ ವ್ಯೂಸ್ ಎಲ್ಲ ಇದೆ. ಗಾಡಿ ಬಂದ್ಬಿಟ್ಟು ಪಿರಿಯಾಪಟ್ಟಣ ಡಿಪೋ ಗಾಡಿ. ನಮಗೇನು ಮುಂದೆ ಹೋಗ್ತಲ್ಲ ಪಿರಿಯಾಪಟ್ಟಣ. ಮಧುಸೂರು ಬೆಟ್ಟ ಟು ಪಿರಿಯಾಪಟ್ಟಣ ಇದರ ಗಾಡಿ. ಪಿರಿಯಾಪಟ್ಟಣ, ಮೈಸೂರು, ಟಿ.ನರಸೀಪುರ, ಕೊಳ್ಳೇಗಾಲ, ಅನ್ನೂರು, ಮಧುಸೂರು ಬೆಟ್ಟ ಇವು ಇದರ ಗಾಡಿ. ಪಿರಿಯಾಪಟ್ಟಣ ಟು ಮಧುಸೂರು ಬೆಟ್ಟ ಗಾಡಿ ಹೋಗಿರೋದು.
ಫೈನಲಿ ನಾವು ನಿಯರ್ ಅದೀವಿ ಫ್ರೆಂಡ್ಸ್. ಇವಾಗ ಆಲ್ರೆಡಿ ಕೆಳಗಡೆ ಅದಕ್ಕೆ ಬೆಟ್ಟ ಡೌನ್ ಆಗ್ತಾ ಇರೋದು. ಹೆಂಗಿದೆ ರೋಡು, ಈ ಕಡೆ ಬಂದು ಮತ್ತು ಆ ಕಡೆ ಇಮಿಡಿಯೇಟಾಗಿ ಕಟ್ ಹೊಡಿಬೇಕು ಹಂಗೆ. ಸುಮ್ಮನೆ ಅಂತ ಗಾಳಿಯಲ್ಲಿ ತೇಲಾಡ್ದಂಗೆ ಆಗುತ್ತೆ ಟರ್ನ್ ಮಾಡಬೇಕಾದ್ರೆ. ಹಂಗಿದೆ. ವಾವ್ ನೋಡಿ ಮುಂದೆ ರಿಯಲ್ ಆಗಿರೋಕಂದ್ರೆ ಇದೊಂಥರ ವಿಶೇಷವಾದ ನನ್ನ ಕ್ಯಾಬಿನ್ ರೈಡ್ ಅನ್ಕೊಂತೀನಿ ನಾನು. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ತಾಳೆ ಬೆಟ್ಟ ಫುಲ್ಲು ನಾವು ಬೆಟ್ಟದಿಂದ ಪೂರ್ತಿ ಡೌನ್ ಆದ್ವಿ ಫ್ರೆಂಡ್ಸ್. ಇವಾಗ ನಾವು ಇಲ್ಲಿಂದ ನಮಗೇನು ಸಿಗುತ್ತೆ, ಬೆಟ್ಟ ಕಾಡನ್ನು ಸಿಗುತ್ತೆ. ಬಟ್ ಏನಪ್ಪ ಅಂದರೆ ಈ ಥರ ಈಗೇನು ಟರ್ನಿಂಗ್ಗಳು ಆ ಥರ ಏನಿಲ್ಲ, ನಾರ್ಮಲ್ ರೋಡೇ ಸಿಗುತ್ತೆ. ಸ್ವಲ್ಪ ಟರ್ನಿಂಗ್ಗಳು ಇದ್ದಾವೆ, ಅಷ್ಟೊಂದಿಲ್ಲ, ಕಮ್ಮಿ, ತುಂಬ ಕಮ್ಮಿ. ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದು ಬೆಂಗಳೂರು ಮಲೆಮಹದೇಶ್ವರ ಬೆಟ್ಟ. ಬೆಂಗಳೂರಿಂದ ಬಂದಿದ್ದೀವಿ ಗಾಡಿ ಯಾವ ಬೆಂಗಳೂರು ಮಲೆಮಹದೇಶ್ವರ ಬೆಟ್ಟ ನೋಡಿ. ಎಲ್ಲ ಬಂದು ಇದೇನು ನಮಗೆ ಕಾಣಿಸಲ್ಲ, ಉಗೆ ಮಹದೇಶ್ವರ ಅಂತೇಳಿ ಕಾಣಿಸೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಬರಬೇಕಾದ್ರೆ ಎಲ್ಲ ಗಾಡಿಗಳು ಸ್ಟಾಪ್ ಮಾಡಿ ಅಲ್ಲಿ ಒಂದು ಧೂಪ ಅಂತ ಹೇಳ್ತಾರೆ, ಆ ಧೂಪ ಹಾಕಿ ನಮಸ್ಕಾರ ಮಾಡಿ ಎಲ್ಲರೂ ಬೆಟ್ಟ ಹತ್ತದ ನೋಡಿ ಫ್ರೆಂಡ್ಸ್. ಅಲ್ಲಿ ಮುಂದೆ ಕಾಣಿಸ್ತದಲ್ಲ ಇದು ಎಲ್ಲರೂ ಧೂಪ ಹಾಕಿ ಮೇಲೆ ಬರೋದು. ಅಲ್ಲೇನು ಕಾಣಿಸ್ತದಲ್ಲ ನಿಮಗೆ ಅದು ಹೋಗಿ ಮಹದೇಶ್ವರ ಬೆಟ್ಟ ಅಂತ ಹೇಳಿ ಈ ಕಡೆಯಿಂದ ಬೋರ್ಡ್ ಕಾಣಿಸ್ತದೆ. ನಮ್ದು ಆ ಕಡೆಯಿಂದ ಬರಬೇಕಾದ್ರೆ ಪ್ರತಿಯೊಂದು ಗಾಡಿ, ಇಂಥ ಗಾಡಿ ಇಲ್ಲಂತ ಗೌರ್ಮೆಂಟ್ ಬಸ್ ಆಯಿತು, ಪ್ರೈವೇಟ್ ಆಯಿತು, ಕಾರು, ಜೀಪು, ಬೈಕು ಏನೇ ಬರಲಿ ಎಲ್ಲ ಗಾಡಿಗಳು ಅಲ್ಲಿ ಸ್ಟಾಪ್ ಮಾಡಿ ಆಮೇಲೆ ಧೂಪ ಹಾಕಿ ನಮಸ್ಕಾರ ಮಾಡಿ ಬೆಟ್ಟ ಯಾರು ನೋಡಿ ಫ್ರೆಂಡ್ಸ್. ಇಲ್ಲಿಂದ ನೋಡಿ ಮಹದೇಶ್ವರ ಬೆಟ್ಟ ಇವಾಗ ಕೆಳಗಡೆ ಡೌನ್ ಆಗಿಂದ ಇಲ್ಲಿ ಕೌದೋಳು ಅಂತ ಇದು ಇಲ್ಲಿ ಆಲ್ಮೋಸ್ಟು ಎಲ್ಲ ಗಾಡಿಗಳು ಸ್ಟಾಪ್ ಮಾಡ್ತವೆ. ಸ್ಟಾಪ್ ಮಾಡಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಮುಂದೆ ಎಲ್ಲ ಗಾಡಿ, ಪ್ರತಿಯೊಂದು ಗಾಡಿನೂ ಇಂಥ ಗಾಡಿ ಅಂತಲೇ ಇಲ್ಲ, ಎಲ್ಲ ಧೂಪ ಹಾಕಿ ಮುಂದೆ ಹೋಗ್ತಾವೆ ಗಾಡಿ. ಈಗ ಹೋಗ್ತಾ ಇರೋದು ಇವಾಗ ಇಲ್ಲಿಂದ ಮಹದೇಶ್ವರ ಇದು ಹನ್ನೂರು ಬಂದ್ಬಿಟ್ಟು ಒಂದು 20 ರಿಂದ 25 ಕಿಲೋಮೀಟ್ರ್ ಆಗುತ್ತೆ. ಅದಾಗಿಂದ ನೆಕ್ಸ್ಟು ಕೊಳ್ಳೇಗಾಲ ಬಂದ್ಬಿಟ್ಟು ಟೋಟಲ್ ಇಲ್ಲಿಂದ 48 ಕಿಲೋಮೀಟ್ರ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಅಷ್ಟು ಟೋಟಲ್ ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲ 77 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ನಾನು ಡ್ರೈವರ್ದೊಂದು ಇಂಟರ್ವ್ಯೂ ತೊಗೊಬೇಕಂತ ಟ್ರೈ ಮಾಡಿದೆ, ಯಾಕಂದರೆ ನನಗೆ ಬೇಡ ಅನಿಸ್ತದೆ. ಯಾಕಂದರೆ ಇದು ಸಿಂಗಲ್ ರೋಡ್ ಅಲ್ವಾ, ಅಪೋಸಿಟ್ ಗಾಡಿಗಳು ಬೇರೆ ಬರ್ತಾಯಿರ್ತವೆ. ಡ್ರೈವರ್ಗಳು ನನ್ನ ಕಡೆ ಏನಾರು ನೋಡ್ತಾ ಇದ್ದಾರೆ, ಆ ಟೈಮಲ್ಲಿ ಮುಂದೆ ಗಾಡಿಗಳು ಬಂದರೆ ಸಮಸ್ಯೆ ಆಗಬಾರ್ದು. ಆ ಉದ್ದೇಶಕ್ಕೆ ಡ್ರೈವರ್ ಮಾತಾಡಿಸ್ತಿಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಅಲ್ಲಿ ನಿಂತಲ್ಲೇ ಮಾತಾಡಿಸಿದೆ ಅವ್ರ ಹೆಸರು ಬಂದ್ಬಿಟ್ಟು ರಾಜಣ್ಣ ಅಂತೇಳಿ ಈ ರೂಟಲ್ಲಿ ಓಡಿಸೋದು. ಸುಮಾರು 30 ವರ್ಷದಿಂದ ಈ ರೂಟ್ ಮಾಡ್ತಾಯಿದ್ದಾರೆ ಅಂತ ಅವರು. 30 ವರ್ಷದಿಂದ ಈ ರೂಟಲ್ಲಿ ಗಾಡಿ ಓಡಿಸ್ತಾರಂತೆ. ಬಟ್ ಈಗ ರೋಡ್ ಚೆನ್ನಾಗಾಗಿದೆ, ಮೊದಲೆಲ್ಲ ರೋಡ್ ಚೆನ್ನಾಗಿರಲಿಲ್ಲ ಅಂತೆಲ್ಲ ಹೇಳಿದರು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಈ ರೂಟಲ್ಲಿ ಗಾಡಿ ಓಡಿಸೋಕೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹಂಪುಗಳು ಈಗ ಮೊಬೈಲ್ ಶೇಕ್ ಆಗ್ತಾಯಿದೆ. ಇಷ್ಟೊತ್ತು ಬೆಟ್ಟದಲ್ಲಿ ಬಂದರೂ ಮೊಬೈಲ್ ಶೇಕ್ ಆಗಲಿಲ್ಲ, ಇವಾಗ ಇಲ್ಲಿ ಬಂದರೆ ಮೊಬೈಲ್ ಶೇಕ್ ಆಗ್ತಾಯಿದೆ. ಹಂಪುಗಳು ಆ ಥರ ಅಂದರೆ ಗಾಡಿ ರೋಡ್ ಅಪ್ ಡೌನ್ ಇದೆ, ಹಾಗಾಗಿ ಇಲ್ಲಿ ಮೊಬೈಲ್ ನೀಟಾಗಿ ವರ್ಕೌಟ್ ಆಗ್ತಾಯಿಲ್ಲ. ಯಾಕಂದರೆ ಗಾಡಿ ಜಂಪ್ ಆದಂಗೆಲ್ಲ ಬೈಕ್ನವ್ರು ನೋಡಿ ಯಾವ ಥರ
ಮಾದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲ ಬಸ್ ಚಾರ್ಜ್ ಬಂದುಬಿಟ್ಟು 113 ರೂಪಾಯಿ ಇದೆ ಫ್ರೆಂಡ್ಸ್. 113 ರೂಪಾಯಿ ಬಸ್ ಚಾರ್ಜ್ ಇದೆ. ಚಾಮರಾಜನಗರಕ್ಕೆ ಅಲ್ಲಿಂದ 70 ರೂಪಾಯಿ ಇದೆ. ಕೋಚುಗಳೆಲ್ಲ ಹಂಗೆ ಬರ್ತವೆ. ಇದಕ್ಕೆಲ್ಲ ಆಹಾರ ಕೊಟ್ಟು ಅಂದರೆ ಹೋಗೋ ಬರೋ ಪ್ರಯಾಣಿಕರೆಲ್ಲ ಈ ಬಾಳೆಹಣ್ಣು ಕೊಟ್ಟೆ, ಅದು ಬಿಸ್ಕಿಟ್ ಕೊಟ್ಟೆ, ಈ ಥರ ಎಲ್ಲ ಕೊಡ್ತಾ ಇದ್ದಾರಲ್ಲ, ಹಂಗಾಗಿ ಜನ ಆಹಾರಗಳೆಲ್ಲ ಕೊಡ್ತಾರಂತೇಳಿ ಅವ್ರು ರೋಡಿಗೆ ಬರ್ತವೆ. ಒಂದೊಂದು ಟೈಮ್ ರೋಡ್ ಕ್ರಾಸ್ ಮಾಡೋ ಟೈಮ್ನಾಗೆ ಸಡನ್ಲಿ ಬಸ್ಗಳಾಯಿತು, ಇನ್ನೇನು ಬೇರೆ ಕಾರ್ಗಳಾಯಿತು ಬಂದು ಪಾಪ ಆಕ್ಸಿಡೆಂಟ್ ಸೋತೋಗ್ತವೆ. ನೋಡಿ ಇದು ಹೋಗ್ತಾರೆ ಮಾದೇಶ್ವರ ಬೆಟ್ಟ ಕೊಳ್ಳೇಗಾಲ ಹೋಗ್ತಾ ಇರೋದು ಮುಂದೆ ಬಸ್ಸು KSRTC ಗಾಡಿ. ದಯವಿಟ್ಟು ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ದಯವಿಟ್ಟು ಯಾರು ಇಲ್ಲಿರೋ ಮಂಗಗಳಿಗೆ ಯಾರು ಆಹಾರ ಕೊಡಬೇಡಿ ಅಂಥದ್ದು ಏನಾರು ನಮ್ಮ ಕಣ್ಣಿಗೆ ಕಾಣಿಸ್ತಂದರೆ, ಆಹಾರ ಕೊಡೋದು ಕಾಣಿಸ್ತಂದರೆ 1500 ರೂಪಾಯಿ ಫೈನು ಮತ್ತು 6 ತಿಂಗಳ ಜೈಲು ಅಂತೆಲ್ಲ ಹಾಕಿದ್ದಾರೆ. ಬಟ್ ಆದರೂ ನಮ್ಮ ಜನ ಕೇಳಬೇಕಲ್ವ, ನೋಡಿದ್ರೆ ಕೈ ಹೊಟ್ಟೆ ತುರ್ರು ಅಂತೈತಿ. ಹಂಗಾಗಿ ಅವ್ರ ಹತ್ರ ಇದ್ದದ್ದು ಏನೋ ಬಾಳೆಹಣ್ಣು ಆಯಿತು, ಬ್ರೆಡ್ ಆಯಿತು, ಇಲ್ಲಪ್ಪ ಅಂದರೆ ಊಟ ಏನೋ ತಂದಿರ್ತಾರಲ್ಲ ಉಳಿದಿದ್ದು ಆಯಿತು, ಇದೆಲ್ಲ ಕೊಡ್ತಾರೆ. ಹಾಗಾಗಿ ಅವು ರೋಡಿಗೆ ಬರ್ತವೆ. ಮೂಕ ಪ್ರಾಣಿಗಳು ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಇವಾಗ 100 ರೀಚ್ ಆಗಿದೆ ಬಸ್ಸು. ಟೈಮ್ ಬಂದುಬಿಟ್ಟು ಇವಾಗ 8:45. ಈ ಟೈಮಲ್ಲಿ 100 ರೀಚ್ ಆಗಿರೋದು. ನೋಡಿ 7:15ಕ್ಕೆ 7:45ಕ್ಕೆ ಬಿಟ್ಟರೆ ಇಲ್ಲಿ 100 ಬರೋಟಿಗೆ 9 ಗಂಟೆ ಫ್ರೆಂಡ್ಸ್. ಟೈಮ್ 8:45 ಅಲ್ಲ, 9 ಗಂಟೆ. 100 ಪ್ರೈವೇಟ್ ಬಸ್ ನಿಲ್ದಾಣ ಇದೆ, ಇಲ್ಲ ಗೌರ್ಮೆಂಟ್ ಬಸ್ ನಿಲ್ದಾಣ ಇದೆ ಕೊಳ್ಳೇಗಾಲ. ಇವಾಗ 100 ಇಲ್ಲಿ ಒಂದು ನೋಡಿ, ಇಲ್ಲಿ ಏನೇ ಕಾಣಿಸ್ತಾ ಇದ್ದಾರೆ ಇದು ಬಸ್ ಸ್ಟ್ಯಾಂಡ್. 100 ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು. ಇವಾಗ 9 ಗಂಟೆ ಟೈಮ್ ಈ ಟೈಮಲ್ಲಿ ಬಂದಿರೋದು. 1 ಅವರ್ 15 ನಿಮಿಷದಲ್ಲಿ 1 ಅವರ್ 15 ಮಿನಿಟಲ್ಲಿ ಮಾದೇಶ್ವರ ಬೆಟ್ಟದಿಂದ 100 ಬಂದಿರೋದು ನೋಡಿ ಫ್ರೆಂಡ್ಸ್. ಗಾಡಿ ಬಂದಿರೋದು ನೋಡಿ, ಇದೆಲ್ಲ ಕಾಣಿಸ್ತಾ ಇರೋದು ಮಾದೇಶ್ವರ ಬೆಟ್ಟ ಗಾಡಿ. ಈ ಕಡೆ 100 ಗ್ರಾಮಾಂತರ ಸಾರಿಗೆ, ಇಲ್ಲಿ ಕೆಲಸ 100 ಇಲ್ಲಿರೋದು ಮಾದೇಶ್ವರ ಬೆಟ್ಟ ಗಾಡಿ. ಇಲ್ಲಿ ಕಾಣಿಸ್ತಾ ಇರೋದು ಎಲ್ಲ ಮಾದೇಶ್ವರ ಬೆಟ್ಟ ಗಾಡಿ ಅವೆಲ್ಲ. ಇದೆಲ್ಲ ಇದು ನಿಂತಿದ್ರೆ ಬೆಂಗಳೂರು, ಇದು ನಂಜನಗೂಡು ಡಿಪೋ ಗಾಡಿ. ಬಂದ್ಬಿಟ್ಟು ಮೈಸೂರು ಗಾಡಿ ನೋಡಿ ಫ್ರೆಂಡ್ಸ್. ಮೈಸೂರು ರೈಲು ಹೋಗಕ್ಕೆ ರೆಡಿಯಾಗಿದೆ ಆಲ್ರೆಡಿ. ಇದನ್ನು ಕೊಳ್ಳೇಗಾಲ ಗಾಡಿ, ಅದು 100 ಕೊಳ್ಳೇಗಾಲ ಗಾಡಿ. ಆ ಕಡೆ ಇರೋದನ್ನು 100 ಗ್ರಾಮಾಂತರ ಸಾರಿಗೆ ನೋಡಿ, ಮುಂದೆ ಕಾಣಿಸ್ತಾ ಇರೋದು ಎಲ್ಲ 100 ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್. ಇದೆಲ್ಲ ನೋಡಿ, ಈ ಕಡೆ ಕಾಣಿಸ್ತಾ ಇರೋದು ಏನಿದೆ ಎಲ್ಲ 100 ಬಸ್ ಸ್ಟ್ಯಾಂಡ್. ನೋಡಿ ಹೋಗ್ತಾ ಇದೆ ಗಾಡಿ 100 ಬಸ್ ನಿಲ್ದಾಣದಿಂದ. ಜಾಸ್ತಿ ಹೊತ್ತು ಸ್ಟಾಪ್ ಮಾಡಲ್ಲ, ಏನೋ ಒಂದು 2 ನಿಮಿಷ 3 ನಿಮಿಷ ಸ್ಟಾಪ್ ಮಾಡೋದು ಅಷ್ಟೇ ಗಾಡಿ. ಇಲ್ಲಿ ಹೋಗ್ತಾ ಇರೋದು 100 ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ, ಸೂಪರಾಗಿ ಕಟ್ಟಿದ್ದಾನೆ. ಚಿಕ್ಕ ಬಸ್ ಸ್ಟ್ಯಾಂಡ್ ಆದರೂ ಸೂಪರಾಗಿದೆ ಬಸ್ ಸ್ಟ್ಯಾಂಡೆಲ್ಲ. ನೋಡಿ ಈ ಕಡೆ ನಿಂತಿರೋ ಗಾಡಿಗಳೆಲ್ಲ ಈ ಮೈಸೂರು ಗಾಡಿ. ಇಲ್ಲಿ ನಿಂತಿರೋದು ಲಕ್ಷ ಗಾಡಿ ನಂಜನಗೂಡು ಡಿಪೋ, ಮಲೆಮಹದೇಶ್ವರ ಬೆಟ್ಟ ಟು ಮೈಸೂರು ಗಾಡಿ. ಅಲ್ಲಿ ಹಿಂದೆ ಇರೋದು ಒಂದು ಚನ್ನಪಟ್ಟಣ ಡಿಪೋ ಗಾಡಿ ಇದೆ, ಆಮೇಲೆ ಒಂದು ಬೆಂಗಳೂರು ಡಿಪೋ ಗಾಡಿ ಇದೆ, ಆಮೇಲೆ ಈ ಕಡೆ ಮಲೆಮಹದೇಶ್ವರಕ್ಕೆ ಬೆಟ್ಟಕ್ಕೆ ಹೋಗೋಕೆ 2 ಗಾಡಿ ಇದೆ. ಸುಮಾರಾಗಿ ಬರ್ತವೆ ಗಾಡಿಗಳು ಇಲ್ಲಿ. ಆದರೆ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿ ಬರೋದು ಮಹದೇಶ್ವರ ಬೆಟ್ಟ ಬೆಂಗಳೂರು ಗಾಡಿನೇ ಇಲ್ಲಿ ಬರೋದು ಜಾಸ್ತಿ. ಪಚ್ಚಿ 100 ಬಸ್ ನಿಲ್ದಾಣ ಹೋಗ್ತದೆ ಗಾಡಿ ಇವಾಗ ಆಲ್ರೆಡಿ. ಇಲ್ಲಿಂದ ಒಂದು 40-45 ಕಿಲೋಮೀಟ್ರು ಕೊಳ್ಳೇಗಾಲ ಇರೋದು. 100 ಬಸ್ ತಾಲೂಕು ಇದು ರೀಸೆಂಟ್ಲಿ ತಾಲೂಕು ಆಗಿದೆಯಲ್ಲ, ಇವಾಗ ಒಂದು 30 ತಾಲೂಕು. ಆ ಟೈಮಲ್ಲಿ ಇದು ತಾಲೂಕು ಮಾಡಿರೋದು. 100 ಆಮೇಲೆ ಇಲ್ಲಿ ಬರ್ತಾರೆ ನೋಡಿ, ಮಳವಳ್ಳಿ ಮಲೆಮಹದೇಶ್ವರ ಬೆಟ್ಟ ಪಾಯಿಂಟ್ ಟು ಪಾಯಿಂಟ್ ಗಾಡಿಗೆ ಹೋಗಿರೋದು. ಜಸ್ಟ್ ಈಗ ಪಾಸ್ ಆಗಿರೋ ಗಾಡಿ. ರೋಡೆಲ್ಲ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಡಬಲ್ ರೋಡ್ ಮಾಡಿದ್ದಾರೆ. ಮೊದಲೆಲ್ಲ ಸಿಂಗಲ್ ಇತ್ತು ರೋಡ್, ಎಲ್ಲ ಗುಂಡಿ. ಇವಾಗೆಲ್ಲ ಓಕೆ ಸೂಪರ್. ಫ್ರೆಂಡ್ಸ್ ನೋಡಿ, ಇವಾಗ 9:25 ಟೈಮು. ಈಗ ನಾವು ಕೊಳ್ಳೇಗಾಲ ರೀಚ್ ಆಗ್ತಾ ಇದ್ದೀವಿ. ನೋಡಿ, ಸುಸ್ವಾಗತ ನಗರಸಭೆ ಕೊಳ್ಳೇಗಾಲ ಮುಂದೆ ಕಾಣಿಸ್ತದೆ ನೋಡಿ ಬೋರ್ಡ್. ನಿಮ್ಗೆ ನಗರಸಭೆ ಬೋರ್ಡ್ನ ಈ ಕಡೆ ಎಲ್ಲ ಕೊಳ್ಳೇಗಾಲ ಕೆರೆ ಇದೆ. ಈ ಕಡೆ ಕಾಣಿಸ್ತಾ ಮುಂದೆ ನಿಮ್ಗೆ ಒಂದು ಊರವರೆಗೆ ಒಳ್ಳೆ ಈ ಥರ ಕೆರೆ ಇರಬೇಕು, ಚೆನ್ನಾಗಿದೆ. ಎಂಟ್ರೆನ್ಸ್ ಕೊಳ್ಳೇಗಾಲ ಎಂಟ್ರೆನ್ಸ್ಗೆ ಎಲ್ಲ ಇರೋದು ಇವಾಗ.
ನೋಡಿ ಈ ಕಡೆ ಎಲ್ಲ ಇದೆಲ್ಲ ಕೊಳ್ಳೇಗಾಲ ಕೆರೆ ಇದೆ. ಮುಂದೆ ಊರೂರಿಗೆ ಬರ್ತಾರೆ, ಮೀನೆಲ್ಲ ಹಿಡಿತಾ ಇದ್ದಾರೆ ಆ ಕಡೆ ಒಳಗಡೆ. ಇಲ್ಲೆಲ್ಲ ಈ ಕಾಲೆಲ್ಲ ಕೊಳ್ಳೇಗಾಲವರೆಗೆ ರೀಚ್ ಆಗೋವರೆಗೂ ಅದು ಬೈಪಾಸು ಮಲ್ಲೇಶ್ವರ ಬೆಟ್ಟದ ಬೈಪಾಸಿಂದ ಕೊಳ್ಳೇಗಾಲ ರೀಚ್ ಆಗೋವರೆಗೂ ಸಿಂಗಲ್ ರೋಡು ಕೊಳ್ಳೇಗಾಲ ಪಟ್ಟಣ. ಇದೆಲ್ಲ ಓಲ್ಡ್ ತುಂಬಿಟ್ಟಿದೆ, ಈ ಕಡೆ ಎಲ್ಲ ಫುಲ್ ಹಸಿರಾಗಿ ಕಾಣಿಸ್ತದೆ, ಎಲ್ಲ ನೀರಿದೆ, ಓಲ್ಡ್ ತುಂಬಿಟ್ಟಿದೆ ಒಟ್ಟು. ಇಲ್ಲೇನು KSRTC ಎಲ್ಲ ಬೆಂಗಳೂರು ಮಲೆಮಹದೇಶ್ವರ ಬೆಟ್ಟ ಗಾಡಿ ಹೋಗ್ತಾ ಇರೋದು. ಬೆಂಗಳೂರು 6ನೇ ಡಿಪೋ ಗಾಡಿ ಇದು. ಬೆಂಗಳೂರು ಮಲೆಮಹದೇಶ್ವರ ಬೆಟ್ಟ ವಯ ಬಂದ್ಬಿಟ್ಟು ಬೆಂಗಳೂರು, ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ, ಕೊಳ್ಳೇಗಾಲ, ಹನ್ನೂರು, ಮಹದೇಶ್ವರ ಬೆಟ್ಟ ನೋಡಿ ಫ್ರೆಂಡ್ಸ್ ಗಾಡಿ ಹೋಗ್ತಾರೆ. ಬೆಂಗಳೂರು 6ನೇ ಡಿಪೋಯಿಂದ ಪಟ್ಟ ಆಗುತ್ತೆ. ಬೆಂಗಳೂರು ಮಲೆಮಹದೇಶ್ವರ ಬೆಟ್ಟ ನೋಡಿ ಇಲ್ಲಿ ಹೋಗ್ತಾರೆ, ಮುಂದೆ ಹೋಗ್ತಾರೆ ಗಾಡಿ. ಈಗ ನಾವು ಕೊಳ್ಳೇಗಾಲ ಪಟ್ಟಣದಲ್ಲಿ ಇದ್ದೀವಿ. ಇನ್ನೊಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹೋದ್ರೆ ಬಸ್ ಸ್ಟ್ಯಾಂಡು. ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಅದು ಬಂದುಬಿಟ್ಟು KSRTC ಮತ್ತು ನಗರಸಭೆಯಿಂದ ಎರಡೂ ಸಂಸ್ಥೆಯ ಸಹಯೋಗದಿಂದ ಕಟ್ಟಿರುವಂಥ ಬಸ್ ಸ್ಟ್ಯಾಂಡ್ ಅದು. ಪ್ರೈವೇಟು ಮತ್ತು ಗೌರ್ಮೆಂಟು ಎರಡೂ ಬಸ್ಸು ಒಂದೇ ಬಸ್ ಸ್ಟ್ಯಾಂಡಲ್ಲಿ ಆಪ್ರೇಟ್ ಆಗುತ್ತೆ ಫ್ರೆಂಡ್ಸ್. ಅದು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಲ್ಲಿ ರೀಸೆಂಟ್ಲಿ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡು ಸೂಪರ್ ಆಗಿದೆ. ಈಗ ನಾವು ಮುಂದೆ ಹೋಗ್ತೀವಿ, ಅಲ್ಲಿ ಕಾಣಿಸುತ್ತೆ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡು. ಕೊಳ್ಳೇಗಾಲ ಸಿಟಿ ಒಳಗೆ ಎಂಟ್ರಿ ಇದು ನಾವು ಇವಾಗ. ನೆಕ್ಸ್ಟ್ ನೋಡಿ ಇಲ್ಲಿ ಕಾಣಿಸ್ತದಲ್ಲ ಮುಂದೆ ಬಿಲ್ಡಿಂಗು ಎಲ್ಲ ಕಲರು ಇದೆ ನೋಡಿ, ಕೊಳ್ಳೇಗಾಲ ಬಸ್ ನಿಲ್ದಾಣ. ರೀಸೆಂಟ್ಲಿ ಕಟ್ಟಡ ಆಗಿರುವಂಥ ಒಂದು ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಮುಂದೆ ಕಾಣಿಸ್ತಾರೆ ಇದು ಬೆಂಗಳೂರು ಮಲೆಮಹದೇಶ್ವರ ಬಸ್ ಇದು. ಬೆಂಗಳೂರು 6ನೇ ಡಿಪೋ, ಕೇಂದ್ರ ವಿಭಾಗ 6ನೇ ಡಿಪೋ ಅಂತ ಕಾಣಿಸ್ತದೆ ನೋಡಿ ಇದು. ಆಮೇಲೆ ಅಲ್ಲಿ ಬರ್ತಾರೆ ಒಂದು ನಾನ್ ಸ್ಟಾಪ್ ಗಾಡಿ ಬರ್ತಾ ಇದೆ ಒಳಗಡೆ, ಕನಕಪುರ ಬನಶಂಕರಿ ಗಾಡಿ ನಾನ್ ಸ್ಟಾಪ್. ಬಟ್ ಬಂದಿರೋ ಕೊಳ್ಳೇಗಾಲ ನೋಡಿ, ಕೊಳ್ಳೇಗಾಲದಿಂದ ಆಪರೇಟ್ ಆಗುತ್ತೆ. ಕೊಳ್ಳೇಗಾಲ ಟು ಬನಶಂಕರಿ ಆಪರೇಟ್ ಆಗ್ತದೆ ಕೊಳ್ಳೇಗಾಲ ಬಸ್ ನಿಲ್ದಾಣ. ಈ ಕಡೆ ಕಾಣಿಸ್ತಾರೆ ಕೊಳ್ಳೇಗಾಲ ಬಸ್ ನಿಲ್ದಾಣ. ನಗರಸಭೆ ಮತ್ತು KSRTC ಸಹಯೋಗದಲ್ಲಿ ಎರಡೂ ಸೇರಿ ಕಟ್ಟಿರೋದು ಒಂದು ಬಸ್ ಸ್ಟ್ಯಾಂಡ್ ಇದು. ಇವಾಗ ಟೈಮ್ ಬಂದ್ಬಿಟ್ಟು 9:35 ಟೈಮು. ಈ ಟೈಮಲ್ಲಿ ನಾವು ನೋಡಿ 7:45ಕ್ಕೆ ಮೈಸೂರು ಬಿಟ್ಟರೆ 9:00ಗೆ ಕೊಳ್ಳೇಗಾಲ ಬಂದು ರೀಚ್ ಆಗ್ಯಾರ ನೋಡಿ. ಕೊಳ್ಳೇಗಾಲ ಬಸ್ಸಿಂದ ಇಲ್ಲಿ ಎಂಟ್ರಿ, ಅದು ಎಕ್ಸಿಟ್, ಇದು ಎಂಟ್ರಿ ನೋಡಿ ಫ್ರೆಂಡ್ಸ್. ಈ ಕಡೆ ಬರ್ತದೆ ಮುಂದೆ ಬಸ್ ಹೊಳ್ತದಲ್ಲ ಅದು ಎಂಟ್ರಿ. ಇದು ಕೊಳ್ಳೇಗಾಲ ಬಸ್ ನಿಲ್ದಾಣ. ಜನ ನೋಡಿ ಯಾವ ಥರ ಬರ್ತಾಯಿದೆ. ಓಹೋ ಮಹದೇಶ್ವರ ಬೆಟ್ಟದ ನೋಡಿ ಎಲ್ಲ ಜನ. ಮಹದೇಶ್ವರ ಬೆಟ್ಟಕ್ಕೆ ಎಷ್ಟು ಬಸ್ ಬಂದರೂ ಸಾಕಾಗಲ್ಲ, ಅಷ್ಟೊಂದು ಜನ ಇದೆ. ಓಕೆ ಫ್ರೆಂಡ್ಸ್ ಬಾಯ್. ಮತ್ತು ನಮ್ಮ ಮುಂದಿನ ವೀಡಿಯೋ ಸಿಗುತ್ತೆ ಅಂತ ಈ ವಿಡಿಯೋ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.